ಅತ್ಯುನ್ನತವಾದಂತ ವಾಸ ಸ್ಥಳದಲ್ಲಿ ವಾಸ ಮಾಡುವಂತ ಪರಲೋಕದ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಸಾಯಂಕಾಲದ ವೇಳೆಯಲ್ಲಿ ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲ ಕೂಟಗಳಲ್ಲಿ ಕೂಡಿ ಬಂದಿರುವಂತ ದೇವರ ಮಂದಿಗೆ, ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತೇನೆ. ಕರ್ತನು ಈ ದಿನ ನಮ್ಮನ್ನು ಆಶೀರ್ವಾದ ಮಾಡಲಿ, ಈ ಪಾಠದಲ್ಲಿ ನಮ್ಮೊಂದಿಗಿದ್ದು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ದಿನದ ಆರಾಧನೆಯನ್ನ, ಪಾಠವನ್ನ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ನಮ್ಮ ಮಧ್ಯದಲ್ಲಿ ಹಿರಿಯರಾದಂತಹ ಲೋಕೇಶ್ ಅಂಕಲ್ ಅವರಿದ್ದಾರೆ. ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. హల్లెలూయా. స్తోత్రం స్తోತ್ರ స్తోತ್ರ స్తోత్రం ಸ್ತೋತ್ರಂ ಸ್ವಾಮಿ. ಕರ್ತಾದಿಕರ್ತನೆ ನಿಮಗೆ ಸ್ತೋತ್ರ, ದೇವಾದಿ ದೇವನೇ ನಿಮಗೆ ಸ್ತೋತ್ರ, ಮನಮರುಗುವ ನಮ್ಮ ತಂದೆಯೇ ನಿಮಗೆ ಸ್ತೋತ್ರ, ನಮ್ಮನ್ನು ಉಂಟು ಮಾಡಿದ ತಂದೆಯೇ ನಿಮಗೆ ಸ್ತೋತ್ರ ಉಂಟಾಗಲಿ. ಅಬ್ರಹಾಮ, ಇಸಾಕ್, ಯಾಕೋಬಿನ ದೇವರೇ ನಿಮಗೆ ಸ್ತೋತ್ರವಾಗಲಿ. ಅಪ್ಪ ತಂದೆ, ಮಗ, ಪವಿತ್ರಾತ್ಮ ನಿಮಗೆ ಸ್ತೋತ್ರ. ದಾವಿದ ಕುಮಾರನೇ ನಿಮಗೆ ಸ್ತೋತ್ರ ಉಂಟಾಗಲಿ. ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡಿದ ಪರಲೋಕದ ಮಹಾಸ್ವಾಮಿ, ಈ ಸಂಜೆ ವೇಳೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಮತ್ತೊಂದು ಆವರ್ತಿ ಒಟ್ಟಾಗಿ ಸೇರಿ ಒಂದು ಚಿಕ್ಕ ಗುಂಪಾಗಿ, ಒಂದು ಇಂಟಾಗಿ ಸ್ವಾಮಿ ನಿನ್ನಲ್ಲಿ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿ ಬೇಡ್ತಾ ಇದ್ದೀವಿ ಸ್ವಾಮಿ. ನಮ್ಮ ಪ್ರಾರ್ಥನೆ ಲಾಲಿಸು, ಪ್ರಾರ್ಥನೆಗೆ ಸದುತ್ತರವನ್ನು ಕೊಡು. ಪ್ರಾರ್ಥನೆ ಮುಖಾಂತರ ಈ ಕೂಟದಲ್ಲಿ ಸೇರಿದ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು, ನಡೆಸು ದೇವ. ಬೆಳಗ್ಗೆಯಿಂದ ಸಂಜೆವರೆಗೂ, ಸಂಜೆಯಿಂದ ಬೆಳೆಯವರೆಗೂ ನೀವು ನಮ್ಮೊಟ್ಟಿಗೆ ಇದ್ದು ನಮ್ಮನ್ನು ಆಶೀರ್ವದಿಸಿ ಎಲ್ಲಾ ಕೇಡು ಗಣಾಂತರ ನಮ್ಮನ್ನು ತಪ್ಪಿಸಿ ನಮ್ಮನ್ನು ನಡೆಸಿದಿರಪ್ಪ. ಇದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಕರ್ತನೆ, ಈ ಸಂಜೆಯ ವೇಳೆಯಲ್ಲಿ ನಡೆಯುವಂತ ಈ ಒಂದು ಕೂಟವನ್ನು ಕೂಡ ನೀನು ಆಶೀರ್ವದಿಸು. ಈ ಕೂಟದಲ್ಲಿ ಸೇರಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ಕೂಡ ಆಶೀರ್ವಾದ ಮಾಡು ಸ್ವಾಮಿ. ಯಾರ್ಯಾರು ಯಾರೇನು ಸಮಸ್ಯೆಗಳಿದೆ ನಮ್ಗೆ ಗೊತ್ತಿಲ್ಲಪ್ಪ, ಎಲ್ಲವನ್ನು ಬಲ್ಲ ತಿಳಿದವರು ನೀನು ಸ್ವಾಮಿ. ಈ ಒಂದು ಸಬ್ಬತ್ ಶಾಲೆಯಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರ ಸಮಸ್ಯೆಗಳು ನೀನು ಅರ್ಥನಾಗಿದೆಯಪ್ಪ. ಒಬ್ಬೊಬ್ಬರನ್ನು ಕೂಡ ನೀನು ಮುಟ್ಟಿ ಆಶೀರ್ವದಿಸು, ನಡೆಸು ದೇವ. ಈ ಒಂದು ಕೂಟವನ್ನು ನಡೆಸ್ತಕ್ಕಂಥ ಬೋಧಕರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು, ಮೊಮ್ಮಕ್ಕಳನ್ನು ಕೂಡ ಆಶೀರ್ವದಿಸು. ಅವ್ರು ಮಾಡುವಂತೆ ಈ ಒಂದು ಸೇವೆಯನ್ನು ಸ್ವಾಮಿ ಇನ್ನು ಭೂಮಿಯ ಕಟ್ಟ ಕಡೆಗಳು ತಲುಪುವಂತೆ ಪ್ರತಿ ಒಬ್ಬೊಬ್ಬರಲ್ಲಿ ಕಾರ್ಯ ಮಾಡು ಸ್ವಾಮಿ. ಒಬ್ಬರಿಂದ ಒಬ್ಬರಿಗೆ ಈ ಒಂದು ಕಾರ್ಯಕ್ರಮ ತಿಳಿಯುವಂತೆ ನೀನು ಆಶೀರ್ವಾದ ಮಾಡು ಸ್ವಾಮಿ. ಕರ್ತ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಈಗ ಅಪ್ಪ, ಈ ಒಂದು ಸಮಯದಲ್ಲಿ ನಮಗೆ ವಾಕ್ಯಗಳನ್ನು ತಿಳಿಸಿಕೊಡುವಂತ ಬೋಧಕರನ್ನು ಆಶೀರ್ವಾದ ಮಾಡು ಕರ್ತ. ನೀವು ಅವರೊಟ್ಟಿಗೆ ಇದ್ದು ಅವರಿಗೆ ಬಾಯಿಗೆ ಬಾಯಾಗಿ, ತುಟಿಗೆ ತುಟಿಯಾಗಿ ಸ್ವಾಮಿ, ಅವರ ಬಾಯಿಂದ ಬರುವಂತ ಪ್ರತಿಯೊಂದು ವಾಕ್ಯಗಳು ಸ್ವಾಮಿ ನಿನ್ನ ಮಾತುಗಳಾಗಿರ್ಲಿ ಅಪ್ಪ. ಈ ವಾಕ್ಯಗಳ ಪ್ರಕಾರ ನಾವು ಕಲಿತು ಇತರರಿಗೆ ನಾವು ಮಾದರಿಯಾಗಿ ಜೀವಿಸುವಂತೆ ನಮ್ಮನ್ನೆಲ್ಲರನ್ನು, ಬೋಧಕರನ್ನು ಕೂಡ ನೀನು ಆಶೀರ್ವದಿಸು, ಬಲಪಡಿಸು ದೇವ. ಕರ್ತ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಯೇಸುರಾಜನೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಪ್ಪ, ಮತ್ತೊಂದು ಆವರ್ತಿ ಸ್ವಾಮಿ ನಾವೆಲ್ಲರೂ ಸ್ವಾಮಿ ಕೂತು ನಿನ್ನ ವಾಕ್ಯಗಳನ್ನು ಲಾಲಿಸುವಾಗ, ಕೇಳುವಾಗ ಸ್ವಾಮಿ ನಮಗೆ ಒಳ್ಳೆ ಜ್ಞಾನ, ಒಳ್ಳೆ ಆಲೋಚನೆ, ಒಳ್ಳೆ ಬುದ್ಧಿಯನ್ನು ಕೊಡು. ನಾವು ಕೇಳುವಂತ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಆ ವಾಕ್ಯಗಳ ಪ್ರಕಾರ ನಾವೆಲ್ಲರೂ ಜೀವಿಸುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು ಸ್ವಾಮಿ. ಸರ್ವಶಕ್ತಿ ನಿಮಗೆ ಸ್ತೋತ್ರ ಉಂಟಾಗಲಿ ಅಪ್ಪ. ಈ ಕಾರ್ಯಕ್ರಮದಲ್ಲಿ ಸ್ವಾಮಿ ಪ್ರಾರ್ಥನೆ ಮಾಡುವವರನ್ನು ಕೂಡ ನೀನು ಆಶೀರ್ವಾದ ಮಾಡು ಸ್ವಾಮಿ. ಹಾಡುಗಳನ್ನು ಆಡುವವರನ್ನು ಕೂಡ ನೀನು ಆಶೀರ್ವದಿಸು ಸ್ವಾಮಿ. ಹೌದು ಕರ್ತ, ಅವ್ರು ಆಡುವಂತ ಹಾಡುಗಳು ಪ್ರಾರ್ಥನೆ ಒಬ್ಬೊಬ್ಬರಿಗೂ ಕೂಡ ಸ್ವಾಮಿ ಪ್ರಾರ್ಥನೆ ಮಾಡುವಾಗ ನಿನ್ನ ಅದ್ಭುತವನ್ನು ಮಾಡಿ ಅವರು ಪ್ರಾರ್ಥನೆ ಮುಖಾಂತರ ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಬಲಪಡಿಸು, ನಡೆಸು, ಕಾಯ್ದು ಕಾಪಾಡು. ಕೋಟ್ಯಾನು ಕೋಟಿ ಸ್ತೋತ್ರ ಸ್ವಾಮಿ. ಕರ್ತನೆ, ಈಗ ಸ್ವಾಮಿ ಮತ್ತೊಂದು ಆವರ್ತಿ ಈ ಒಂದು ಕೂಟದಲ್ಲಿ ಸೇರ್ತಕ್ಕ ನಾವೆಲ್ಲರೂ ನಿನ್ನಲ್ಲಿ ಮೊರೆ ಇಟ್ಟು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಯನ್ನು ಲಾಲಿಸು ಸ್ವಾಮಿ. ಈ ಒಂದು ಸಂಜೆ ವೇಳೆಯಲ್ಲಿ ಸ್ವಾಮಿ ಇನ್ನು ಹೆಚ್ಚಿನ ವಿಷಯಗಳು ನಾವು ಕಲಿತು ನಿನಗೆ ಮಹಿಮೆ ತರುವಂತ ಮಕ್ಕಳಾಗಿ ಬೆಳೆಯುವಂತೆ ನಮ್ಮನ್ನೆಲ್ಲರನ್ನು ನಿನ್ನ ಆಶೀರ್ವದಿಸಿ, ಬಲಪಡಿಸಿ, ಕಾಯ್ದು ಕಾಪಾಡುತ್ತಾ ಬರಬೇಕೆಂದು ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ನಮ್ಮ ಜೀವವುಳ್ಳ ಯೇಸುವೇ, ಆಮೆನ್.
ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬದಿಂದ ಒಂದು ವಿಶೇಷ ಗೀತೆಯನ್ನ ನಾವು ಆಲಿಸೋಣ. ಹಾಡ್ತೀವಿ ಸರ್. ದೇವ್ರ ನಮಗ್ ಸ್ತೋತ್ರ. ಪವಿತ್ರಾತ್ಮನ ವರವ ಕರುಣಿಸು ದೇವಾ, ವರವನ್ನು ನೀಡಿ ಅನುಗ್ರಹಿಸು ದೇವಾ, ನಿನ್ನ ನೀಡಿ ಅನುಗ್ರಹಿಸು. ಲೋಕಕ್ಕೆಲ್ಲ ನಿನ್ನ ವಚನವನ್ನು ಏಕದೇವನು ಯೇಸು ಎಂದು, ಲೋಕಕ್ಕೆಲ್ಲ ನಿನ್ನ ವಚನವನ್ನು ಏಕದೇವನು ಯೇಸು ಎಂದು ಘೋಷಿಸಲು ಶಕ್ತಿ ನೀ ಕರುಣಿಸು. ಈ ಶಿಷ್ಯರು ನಿನ್ನ ಬೇಡುವೆವು, ಘೋಷಿಸಲು ಶಕ್ತಿ ನೀ ಕರುಣಿಸು. ಈ ಶಿಷ್ಯರು ನಿನ್ನ ಬೇಡುವೆವು, ಪವಿತ್ರಾತ್ಮನ ವರವ ಕರುಣಿಸು ದೇವಾ. ದೇವಾ ನಿನ್ನ ವರವನ್ನು ನಿನ್ನ ವರವನ್ನು ನೀಡಿ ಅನುಗ್ರಹಿಸು. ನಿನ್ನ ಮಗನಂದ ಸ್ತುತಿಸಲು ಪರಮಾನಂದ, ನಿನ್ನ ಸ್ಮರಣೆ ಮಗನಂದ, ನಿನ್ನ ಸ್ತುತಿಸಲು ಪರಮಾನಂದ. ಚೈತನ್ಯವೇ ನೀ ಕರುಣಿಸು, ನಿನ್ನ ಮಕ್ಕಳು ನಾವು ಬೇಡುವೆವು. ಚೈತನ್ಯ ಬೇಕೆಂದು ನೀ ಕರುಣಿಸು, ನಿನ್ನ ಮಕ್ಕಳು ನಾವು ಬೇಡುವೆವು. ಪವಿತ್ರಾತ್ಮನ ವರವ ಕರುಣಿಸು ದೇವಾ. ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು. ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು. ರೋಷ ದ್ವೇಷ ನೀಗಿಸಲು, ಪ್ರೀತಿಯಲ್ಲಿ ಜೀವಿಸಲು. ರೋಷ ದ್ವೇಷ ನೀಗಿಸಲು, ಪ್ರೀತಿಯಲ್ಲಿ ಜೀವಿಸಲು. ಶಾಂತಿಯು ಬೇಕೆಂದು ನಾ ಹಾಡುವೆ, ಶಾಶ್ವತ ಶಾಂತಿಯ ಅನುಗ್ರಹಿಸು. ಶಾಶ್ವತಯು ಬೇಕೆಂದು ನಾ ಹಾಡುವೆ, ಶಾಶ್ವತ ಶಾಂತಿಯ ಅನುಗ್ರಹಿಸು. ಪವಿತ್ರಾತ್ಮನ ವರವ ಕರುಣಿಸು ದೇವಾ. ದೇವಾ ನಿನ್ನ ವರವನ್ನು ನೀಡಿ ಅನುಗ್ರಹಿಸು. ದೇವಾ ನಿನ್ನ ವರವನ್ನು ನೀಡಿ ಅನುಗ್ರಹಿಸು. ಆಮೆನ್. ಥ್ಯಾಂಕ್ ಯು ಸರ್. ಉತ್ತಮವಾದಂತಹ ಹಾಡಿಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನ ಪಾಠಕ್ಕೆ ನಾವು ಹೋಗೋಣ. ನಮ್ಮ ಜೊತೆಯಲ್ಲಿ ಈ ದಿನದ ಪಾಠವನ್ನ ಹಂಚಿಕೊಳ್ಳಲು ನಮ್ಮ ಹಿರಿಯ ಬೋಧಕರಾದಂತಹ ಪಾಸ್ಟರ್ ಸಾಲಮನ್ ರವರು ಇದ್ದಾರೆ. ದೇವರು ಈ ವಾರದಲ್ಲಿ ನಮ್ಮ ಜೊತೆಗೆ ದೇವರ ವಾಕ್ಯದ ಮುಖಾಂತರವಾಗಿ ಈ ಪಾಠಗಳನ್ನ ಕಲಿಯಲು ಅವರೊಂದಿಗೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ಈ ಸಮಯದಲ್ಲಿ ದೇವರ ಆತ್ಮನು ಅವರ ಮುಖಾಂತರವಾಗಿ ನಮ್ಮೆಲ್ಲರಿಗೂ ತಿಳಿಯಬೇಕಾದ ಸಕಲ ಸತ್ಯವನ್ನ ತಿಳಿದು ಆತನ ಘನತೆಗೆ ತಕ್ಕ ಹಾಗೆ ನಾವು ಜೀವಿಸಲು ನಮ್ಮನ್ನು ನಮ್ಮ ಕುಟುಂಬ ಮಕ್ಕಳನ್ನು ಆಶೀರ್ವದಿಸಲಿ ಎಂಬುದಾಗಿ
ಪ್ರಾರ್ಥಿಸುತ್ತಾ ಈ ಸಮಯದಲ್ಲಿ ದೇವರ ಆತ್ಮನ ಕೈಗೆ ಅವರನ್ನು ಒಪ್ಪಿಸುತ್ತಾ ಪಾಠವನ್ನ ಹೇಳಲಿಕ್ಕೆ ಅವರನ್ನ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಬೋಧಕರೇ, ಇದು ನಿಮ್ಮ ಸಮಯ. ಈ ದಿನದ ಪಾಠವನ್ನ ನೀವು ನಡೆಸ್ಕೊಡ್ಬೇಕೆಂಬುದಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಧನ್ಯವಾದಗಳು ಬೋಧಕರೇ. ಮತ್ತೊಂದು ಆವರ್ತಿ ದೇವರ ಸನ್ನಿಧಿಯಲ್ಲಿ ಆತನ ವಾಕ್ಯಗಳನ್ನ ಕಲಿತಕ್ಕಂತ ಮತ್ತೊಂದು ದಿನದ ಭಾಗ್ಯವನ್ನ ದೇವರು ಅನುಕೂಲ ಮಾಡಿದ್ದಾನೆ. ಆತನಿಗಾಗಿ ಸ್ತೋತ್ರಗಳನ್ನು ಸಲ್ಲಿಸೋಣ ಮತ್ತು ಆತನಿಗೆ ಕೃತಜ್ಞತರಾಗಿರೋಣ. ಇವತ್ತಿನ ನನ್ನ ಪಾಠದಲ್ಲಿ ಸ್ವಲ್ಪ ಇವತ್ತು ವ್ಯತ್ಯಾಸ ಆಗಬಹುದು, ದಯಮಾಡಿ ಕ್ಷಮಿಸಿ. ಆದ್ರೆ ಅದರ ಪಾಠದ ಒಂದು ತಿರುಳನ್ನ ನಾನು ತಪ್ಪಿಸುವುದಿಲ್ಲ, ಅದನ್ನ ನೀವು ಗಮನದಲ್ಲಿಟ್ಕೊಳ್ಬೇಕು. ಇವತ್ತಿನ ಪಾಠದ ಶಿರೋನಾಮೆ ಬಂದು ಪರಮಾಧಿಕಾರವುಳ್ಳ ನಮ್ಮ ದೇವರು ಎಂಬುದಾಗಿ. ಅದನ್ನ ಸರ್ವಶಕ್ತನಾದ ದೇವರು ಅಂತ ಹೇಳ್ತಾರೆ. ಸೊ ಇದು ಎರಡೂ ಕೂಡ ಸಮವಾದಂತ ಒಂದು ವಾಕ್ಯಗಳಾಗಿರ್ತದೆ ಅಥವಾ ಮಾತಾಗಿರ್ತದೆ. ಪರಮಾಧಿಕಾರವುಳ್ಳ ದೇವರು ಎಂಬುದಾಗಿ, ಅಥವಾ ಸರ್ವಶಕ್ತನಾದ ದೇವರು. ನಾವು ಸಾಮಾನ್ಯವಾಗಿ ಪ್ರಾರ್ಥನೆಗಳಲ್ಲಿ ಅಥವಾ ಇಂಗ್ಲಿಷ್ ನಲ್ಲಿ ಸೋವರಿನ್ ಗಾಡ್ ಅಂತ ಹೇಳ್ತಾರೆ. ಇವತ್ತಿನ ಪಾಠಗಳಲ್ಲಿ ನಾವು ಬಹಳ ಪ್ರಾಮುಖ್ಯವಾದಂತ ಒಂದು ಅಂಶವನ್ನ ನಾವು ಕಲಿತಾ ಇದ್ದೀವಿ. ಅದ್ರಲ್ಲಿ ಏನಂತ ಹೇಳಿದ್ರೆ, ಇವತ್ತು ದೇವರು ತಾನು ಮಾಡುವಂತ ಪ್ರತಿಯೊಂದು ಕಾರ್ಯಗಳಲ್ಲಿ ಎಲ್ಲದಕ್ಕೂ ಆತನೇ ಹೊಣೆನ ಎಂಬುದಾಗಿ ನಾವು ಹಲವಾರು ಸಾರಿ ಪ್ರಶ್ನೆ ಮಾಡ್ತೇವೆ. ಈಗ ಹೋದ ಅವನ್ನ ಹಣೆ ಬರ ಬಿಡು ಆಯ್ತು ಅಂತ ಹೇಳ್ತೀವಿ, ಹೌದಲ್ಲ? ಈಗ ನಾವು ಸಾಮಾನ್ಯವಾಗಿ ಇದು ಹಂಗಾಯ್ತು, ಹೋದ ಅವನ ಹಣೆ ಬರ. ಇದರಲ್ಲಿ ಎವರೆಸ್ಟ್ ಗುಡ್ಡವನ್ನ 3 ಜನರು ಹತ್ತುತ್ತಾ ಇರ್ತಾರೆ. ಆ 3 ಜನರು ಈ ಗುಡ್ಡವನ್ನ ಹತ್ತುವಂತ ಸಂದರ್ಭದಲ್ಲಿ ಅವರು ಮೇಲ್ಗಡೆ ಭಾಗದಲ್ಲಿ ಆ ಗುಡ್ಡದ ತುದಿನಲ್ಲಿ ಒಂದು ಮೊನಾಸ್ಟ್ರಿ ಇರ್ತದೆ. ಮೊನಾಸ್ಟ್ರಿ ಅಂದ್ರೆ ಸೆಮಿನರಿ. ಆ ಸೆಮಿನರಿಗೆ ಅವರು ಕತ್ತಲೆ ಕವಿಯೋದಕ್ಕೂ ಮೊದಲೇ ಅವರು ಅಲ್ಲಿಗೆ ಹೋಗಿ ಸೇರ್ಕೊಳ್ಬೇಕು, ಹೌದಂತೀರಾ? ಸೊ ಈ 3 ಜನರು ಕೂಡ ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ಸಣ್ಣದಾದಂತ ಒಂದು ಬೆಳಕು, ಒಂದು ದೀಪವನ್ನು ಹಚ್ಚಿಟ್ಟಿರ್ತಾರೆ. ದೂರದಲ್ಲಿರ್ತಕ್ಕಂಥ ಜನರಿಗೆ ಗೊತ್ತಾಗ್ಲಿ ಇಲ್ಲಿ ಮೊನಾಸ್ಟ್ರಿ ಅಥವಾ ಇಲ್ಲಿ ಸೆಮಿನರಿ ಇದೆ, ಅವರೆಲ್ಲರೂ ಕೂಡ ಬಂದು ಸೇರ್ಕೊಳ್ಬೇಕು ಎಂಬಂತದ್ದನ್ನ ಒಂದು ಚಿಹ್ನೆಗಾಗಿ. ಈಗ ಹಡಗುಗಳು ರಾತ್ರಿ ಹೊತ್ತಿನಲ್ಲಿ ಬರಬೇಕು ಅಂತ ಹೇಳಿದ್ರೆ ಆ ಲೈಟ್ ಹೌಸ್ ಇರುತ್ತೆ. ಸೊ ಅದು ಎಷ್ಟೇ ದೂರದಲ್ಲಿದ್ರು ಕೂಡ ಆ ಲೈಟ್ ಹೌಸ್ ಅದು ಬೆಳಕನ್ನ ಏನು ಚೆಲ್ತಾ ಇರ್ತದೆ ಅಥವಾ ತೋರಿಸ್ತಾ ಇರ್ತದೆ, ಅದರ ಮುಖಾಂತರವಾಗಿ ಹಡಗುಗಳು ಆ ಸುರಕ್ಷಿತವಾದಂತ ಪ್ರದೇಶಕ್ಕೆ ಬಂದು ಸೇರ್ಕೊಳ್ಬಹುದು ಎಂಬಂತದ್ದು ಒಂದು ಸೂಚನೆ. ಓಕೆ, ನಾವು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೀವಿ ಅನ್ನೋದನ್ನ ನಿಮಗೆ ಅರ್ಥ ಆಗ್ಬೇಕು. ಇಲ್ಲಿ ಅವುಗಳೆಲ್ಲವೂ ಕೂಡ ಒಂದು ಸೂಚನೆ ಅಂತ ನಾವು ನೋಡ್ತಾ ಇದ್ದೇವೆ. ಈ 3 ಜನ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಒಬ್ಬನು ಕಾಲ್ ಜಾರಿ, ಅಲ್ಲಿ ಎಲ್ಲ ಮಂಜುಗಡ್ಡೆ, ಒಬ್ಬ ಕಾಲು ಜಾರಿ ಅವನು ಎಲ್ಲೋವರೆಗೂ ಹೋಗ್ತಾನೆ ಅಂತ ಹೇಳಿದ್ರೆ ಅಲ್ಲಿ ದೂರದ ಇದರಲ್ಲಿ ಹಂಗೆ ಆ ಇಳಿಜಾರಿನಲ್ಲಿ ಹೋಗಿ ಒಂದು ಮರಕ್ಕೆ ದಡಾರ್ ಅಂತ ಹೊಡಿತಾನೆ. ಆಮೇಲೆ ಅವನು ನೋವಿನಿಂದ ಬಳಲ್ತಾ ಇದ್ದಾನೆ. ಅಲ್ಲಿ ಕೆಳಗಡೆಯಿಂದ ಇನ್ನೊಬ್ಬ ಬರ್ತಾ ಇದ್ದಾನೆ. ಆ ಕೆಳಗಡೆಯಿಂದ ಇನ್ನೊಬ್ಬ, ಈಗಾಗಲೇ 3 ಹೋಗ್ತಾ ಇದ್ರು. ಒಬ್ಬ ಕಾಲ್ ಜಾರಿ ಕೆಳಗಡೆ ಹೋದ, ಇನ್ನಿಬ್ರು ಮೇಲ್ಗಡೆ ಹೋಗ್ತಾ ಇದ್ದಾರೆ ಅವರು. ಯಾಕಂದ್ರೆ ಅವ್ರು ಕೆಳಗಡೆ ಇಳಿಲಿಕ್ಕೆ ಆಗೋದಿಲ್ಲ. ಈಗ ಅವ್ರ ಮೇಲ್ಗಡೆ ಭಾಗಕ್ಕೆ ಹತ್ತತಾನೆ ಹೋಗ್ಬೇಕು ಹೊರತು ಕೆಳಗಡೆ ಬರ್ಲಿಕ್ಕೆ ಸಾಧ್ಯ ಆಗಲ್ಲ ಅದು. ಯಾಕಂದ್ರೆ ಇನ್ನು ಕತ್ತಲಾಗ್ತಾ ಇದೆ. ಇನ್ನು ಇವ್ರೇನು ಮೇಲ್ಗಡೆ ಇರೋರು ಏನ್ ಹೇಳ್ತಾರೆ, ಬಿಡು ಅದು ಅವನ ಕರ್ಮ, ಅದು ಏನೋ ಅವನ ಅದೃಷ್ಟ, ಅದು ಅವನ್ ಕರ್ಮ, ಅದು ಅವನ್ ಮಾಡಿದ್ದು ಪಾಪ, ಅದು ಅಥವಾ ಅವನ್ ಮಾಡಿದ್ದೆ ಅವನ್ ಹಣ್ಣೆ ಬರ ಹಂಗಿದೆ ಅಂತ ಹೇಳಿ ಇಬ್ರು ಕೂಡ ಮೇಲ್ಗಡೆ ಅವರು ಹತ್ತತಾನೆ ಹೋಗ್ತಾರೆ. ಕೆಳಗಡೆ ಒಬ್ಬ ಬರ್ತಾನೆ. ಅವನು ಇವ್ರು ನೋವನ್ನ ಅನುಭವಿಸೋದನ್ನ ನೋಡಿ ಅವನ್ ಏನ್ ಮಾಡ್ತಾನೆ,
ಓ ನಾನು ಹೇಗೋ ಮಾಡಿ ಇವನಿಗೆ ರಕ್ಷಣೆ ಮಾಡ್ಬೇಕಲ್ಲ, ಹೇಗೋ ಮಾಡಿ ಇವನು ಪಾಪ ನೋವಿನಲ್ಲಿದ್ದಾನೆ, ಯಾಕೋ ಏನಾಗಿದೆ ಗೊತ್ತಿಲ್ಲ, ನೋವಿನಲ್ಲಿದ್ದಾನೆ ಅಂತ ಹೇಳಿ ಅವನ್ನ ಏನ್ ಮಾಡ್ತಾನೆ, ಇವನು ಹೊತ್ಕೊಂಡು ಅವನು ಹೋಗ್ತಾನೆ. ಪ್ಲಸ್ ಅಸ್ವಸ್ಥನಾಗಿರ್ತಕ್ಕಂಥವನು ಕೂಡ ಅವನ ಮೇಲಕ್ಕೆ ಕರ್ಕೊಂಡು ಹೋಗ್ತಾನೆ. ನೋಡಿ, ಕೊನೆಗೆ ಹೇಗೋ ಕಷ್ಟಪಟ್ಟು ಇವರಿಬ್ರು ಕೂಡ ಸೇರ್ತಾರೆ. ಅವ್ರಿಬ್ರು ಕೂಡ ಸೇರ್ತಾರೆ ಅಲ್ಲಿ, ಇವರಿಬ್ರು ಕೂಡ ಸೇರ್ಕೊಳ್ತಾರ. ಆದ್ರೆ ಅವರಿಬ್ರು ಒಂಟಿಯಾಗಿ ಹೋದ್ರು. ಹೌದಾ? ಇಲ್ಲಿ ಇವನು ಆ ರೋಗಿನ ಹೊತ್ಕೊಂಡು ಹೋಗಿದ್ದಾನೆ. ಸೊ ಇವಾಗ ನಾನು ಹೇಳ್ತಕ್ಕಂಥ ಒಂದು ವಿಚಾರ ನಿಮಗೆ ಗೊತ್ತಾಗ್ತಾ ಇರ್ಬೇಕು. ಹೇಗಂತಂದ್ರೆ, ಇವ್ರು ಮೇಲ್ಗಡೆ ಹೋದವ್ರು ಏನಂತ ಹೇಳಿದ್ರು, ಅದು ಅವನ ಕರ್ಮ, ಅದು ಅವನ ಅದೃಷ್ಟ ಅಲ್ಲ, ಅವನ ದುರದೃಷ್ಟ, ಅದು ನಾವೇನು ಮಾಡಕ್ ಆಗೋದಿಲ್ಲ. ತಿರುಗಿ ನಾವು ಅಲ್ಲಿಗೆ ಆ ಕೆಳಭಾಗಕ್ಕೆ ನಾವು ಹೋಗಿ ಅವನ್ನ ನಾವು ಕರ್ಕೊಂಡು ಬರೋ ಅಷ್ಟರೊಳಗೆ ಕತ್ಲಾಗೋಗುತ್ತೆ. ನಾವು ಸೇರಲ್ಲ, ಅವರು ಸೇರಲ್ಲ ಅಂತ. ಅವನು ಸೇರಲ್ಲ, ನಾವು ಸೇರಲ್ಲ. ಸೊ ಅದಕ್ಕೋಸ್ಕರ ಅವ್ನು ಹೆಂಗೋ ಬಿದ್ದು ಒದ್ದಾಡ್ಲಿ ಅಂತೇಳಿ ಮುಂದ್ಗಡೆ ಇರೋರು ಹೊರಟೋಗ್ತಾರೆ. ಆದ್ರೆ ಎರಡನೇ ಅವನಿದ್ದ ನೋಡ್ರಿ, ಅವನ ಮನೋಭಾವ ಏನಂತಂದ್ರೆ, ನಾನು ರಕ್ಷಣೆ ಹೊಂದಬೇಕು, ಅಸ್ವಸ್ಥನಾಗಿ ಇಲ್ಲಿ ಬಿದ್ದಿರ್ತಕ್ಕಂಥವನನ್ನು ಕೂಡ ನಾನು ರಕ್ಷಣೆ ಮಾಡ್ಬೇಕಲ್ಲ ಅಂತ ಹೇಳಿ ಅವನ್ನ ಹೊತ್ಕೊಂಡು ಹೋಗ್ತಾನೆ. ಇದರಲ್ಲಿ ಒಂದು ನೀತಿ ಪಾಠವನ್ನ ನಾವು ಕಲಿತಕ್ಕಂಥವ್ರಾಗಿದ್ದೇವೆ. ಇವತ್ತು ದೇವರು ಆತನ ಕಷ್ಟಗಳನ್ನ ಅನುಭವಿಸ್ಬೇಕಾಯ್ತು. ಯಾಕಂತ ಹೇಳಿದ್ರೆ ನಮ್ಮ ಸಲುವಾಗಿ. ಆತನ ಪಾಪ ಮಾಡಿರ್ಲಿಲ್ಲ. ಆತನ ಯಾವ ಸತ್ಯವೇದ ಹೇಳುತ್ತೆ, ಆತನ ಬಾಯಿನಲ್ಲಿ ಒಂದು ಸುಳ್ಳು ಸಿಗ್ಲಿಲ್ಲ ಅಂತ ಹೇಳುತ್ತೆ. ಆತನ ಬಾಯಿನಲ್ಲಿ ಒಂದು ವಂಚನೆ ಸಿಗ್ಲಿಲ್ಲ. ವಾಯ್ಸ್ ಬ್ರೇಕ್ ಆಗ. ಹಲೋ, ವಾಯ್ಸ್ ಬ್ರೇಕ್ ಆಗ್ತಾ? ನೆಟ್ ಪ್ರಾಬ್ಲಮ್ ಇರುತ್ತೆ. ಕಂಟಿನ್ಯೂ ಮಾಡಿ, ತಾನೇ ಸರಿ ಆಗುತ್ತೆ. ಸೊ ಹಾಗಾಗಿ ಅವನು ಬಹಳಷ್ಟು ಕಷ್ಟಗಳನ್ನ ಅನುಭವದಲ್ಲಿ ಅವನು ಏನ್ ಮಾಡ್ತಾನೆ, ತಾನೂ ರಕ್ಷಣೆ ಹೊಂದುತ್ತಾನೆ ಮತ್ತು ಆ ರೋಗಿಯನ್ನ ಕೂಡ ಅವನು ರಕ್ಷಣೆ ಮಾಡ್ತಾನೆ. ಸೊ ಇದ್ರಲ್ಲಿ ಏನಪ್ಪ ನಾವು ಪಾಠ ಕಲಿತಾ ಇದೀವಿ ಅಂತ ಹೇಳಿದ್ರೆ, ಇವತ್ತಿನ ಒಂದು ವಿಚಾರ ನಾವು ಇದೇ ರೀತಿ, ಸರ್ವಶಕ್ತನಾದ ದೇವರು ಎಲ್ಲದಕ್ಕೂ ಕಾರಣನಲ್ಲ. ಈಗ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ, ನಾವು ಪಾಠಕ್ಕೆ ಬರೋಣ. ಸರ್ವಶಕ್ತನಾದ ದೇವರು ಎಂಬಂತ ಈ ಶೀರ್ಷಿಕೆ ಅಡಿನಲ್ಲಿ ಇವತ್ತು ನಾವು ಕಲಿತಾ ಇದ್ದೀವಿ. ಇಲ್ಲಿ ಈ ಒಬ್ಬ ದೆವ್ವ ಹಿಡಿದಿರ್ತಕ್ಕಂಥ ವ್ಯಕ್ತಿಯನ್ನ ನೀವು ಸತ್ಯವೇದದಲ್ಲಿ ಕಂಡಿದ್ದೀರಿ. ಅವನು ಕೊನೆಗೆ ನನ್ನನ್ನ ಎಲ್ಲಿ ಹೋಗು ಅಂತ ಹೇಳ್ತಾನೆ ಅಂದ್ರೆ, ಸ್ವಾಮಿ ನಜರೇತಿನ ಯೇಸುವೆ, ಅಂದ್ರೆ ದೇವ ಕುಮಾರನೇ ಎಂಬುದಾಗಿ ಆತನನ್ನ ತಿಳ್ಕೊಂಡವನಾಗಿ ನನ್ನನ್ನ ಹಂದಿಗಳ ಕಡೆಗೆ ಕಳಿಸ್ಬಿಡಪ್ಪ ಅಂತ ಕೊನೆಗೆ ಆತನ ಬೇಡ್ಕೊಳ್ತಾನೆ. ಹಂದಿಗೆ ಹೋಗಿ ಸೇರ್ಕೊಳ್ತಾನೆ. ಈಗ ಹಂದಿಗಳು ಬೀಳಲಿಕ್ಕೆ ಯಾರು ಕಾರಣ ಆದ್ರು? ಹಂದಿಗಳು ಸಾಯ್ಬೇಕು. ಕೊನೆಗ ಹಂದಿ ಮಾಲಕ ಬಂದು ಯಾರನ್ನ ಕೇಳ್ತಾನೆ? ಸ್ವಾಮಿಯನ್ನ ಕೇಳ್ತಾನೆ, ಏನಪ್ಪ ನೀನ್ ಹಿಂಗ್ ಮಾಡಿದೆಯಲ್ಲ, ನಮ್ಮ ನಷ್ಟ ಆಯ್ತಲ್ಲ. ಇಲ್ಲಿ ನಾವು ಯಾಕೆ ಈ ಉದಾಹರಣೆಗಳನ್ನ ಕೊಡ್ತಾ ಇದೀನಿ ಅಂತ ಹೇಳಿದ್ರೆ, ಇವತ್ತು ನಮ್ಗೆಲ್ರಿಗೂ ಅರ್ಥ ಆಗ್ಬೇಕು, ಎಲ್ಲ ಸಂಕಷ್ಟಗಳಿಗೂ ಕೂಡ ಯೋಬ ಯಾವ ತಪ್ಪು ಮಾಡಿದ್ದ ಕಷ್ಟಗಳನ್ನ ಅನುಭವಿಸ್ಬೇಕಾದ್ರೆ? ಹೌದಲ್ರ? ಆದ್ರೆ ಆಕನ ನೋಡಿದ್ರೆ ಅಲ್ಲಿ ತಪ್ಪನ್ನ ಮಾಡಿದ್ದ, ಶಿಕ್ಷೆನ ಅನುಭವಿಸ್ದ. ಇವಾಗ ಇದನ್ನ ಸತ್ಯವೇದ ಇವತ್ತು ಇದರ ವಿಚಾರಗಳಲ್ಲಿ ತಿಳ್ಕೊಳ್ಳೋದಕ್ಕೆ ಬಹಳ ಒಂದು ವಿಶೇಷವಾದಂತ ಒಂದು ಸತ್ಯಾಂಶ ಅಂತ ಹೇಳಿದ್ರೆ, ಅದನ್ನ ಒಂದು ಉದಾಹರಣೆ ಮುಖಾಂತರವಾಗಿ ಆ ಸತ್ಯಾಂಶವನ್ನ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡೋಣ. ಇದನ್ನ ಚಿನ್ನಪ್ಪ ಅವ್ರೆ, ಪ್ರಿಸಮ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಕನ್ನಡದಲ್ಲಿ ಏನ್ ಹೇಳ್ತೀರಿ? ಪ್ರಿಸಮ್, ಪಟಕ ಅಂತ ಹೇಳ್ತೀವಿ. ಪಟಕ. ಓಕೆ. ಅದರ ಆ ಪ್ರಿಸಮ್ ನ ಉದ್ದೇಶ ನಿಮಗೆ ಗೊತ್ತಿರಬಹುದು. ಆ ಪ್ರಿಸಮ್ಗೆ ಅದರಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೆಳಕನ್ನ ಹಾಯಿಸಿದಾಗ ಬೆಳಕು 7 ಬಣ್ಣಗಳನ್ನ ಅದು ತೋರಿಸ್ಕೊಳುತ್ತೆ ಪ್ರಿಸಮ್ ಮುಖಾಂತರ. ಈಗ ನಾನು ಅದಕ್ಕೆ ಬರ್ತಾ ಇದ್ದೀನಿ, ಅದೇ ವಿಚಾರಕ್ಕೆ ಬರ್ತಾ ಇದ್ದೀನಿ. ನೋಡಿ, ಒಂದು ಬೆಳಕು ಫಸ್ಟ್ ನಿಮ್ ವಿಡಿಯೋ ಆಫ್ ಮಾಡಿ, ಆಡಿಯೋ ಒಂದು ಇದು ಮಾಡಿ ಫಸ್ಟ್. ಮೋಸ್ಟ್ಲಿ ವಾಯ್ಸ್ ಅಷ್ಟೊಂದು ಕ್ಲಿಯರ್ ಇಲ್ಲ, ನನಗೆ ಬೇರೆಯವ್ರಿಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ. ಎಲ್ಲರಿಗೂ ಕೇಳಿಸ್ತಾ ಇದೆ ಸರಿಯಾಗಿ? ಸಮ್ ಡಿಸ್ಟರ್ಬೆನ್ಸ್ ಅಲ್ರಿ?
ಸರ್ ಕೇಳಿಸ್ತಾ ಇದೆ, ನಮ್ಗೆ ಕೇಳಿಸ್ತಾ ಇದೆ. ನಮಗೆಲ್ಲ ಕೇಳಿಸ್ತಾ ಇದೆ, ಚೆನ್ನಾಗಿ ಕ್ಲಿಯರ್ ಇದೆ. ಕ್ಲಿಯರ್ ಇದೆ. ಯಾಕಂದ್ರೆ ನಿಮ್ದು ಸಿಗ್ನಲ್ ಪ್ರಾಬ್ಲಮ್ ಇರ್ಬೇಕು ಅಂಕಲ್. ವೈಫೈನ Okay. ಇಲ್ಲೇ ಹತ್ರದಲ್ಲೇ ಇಟ್ಕೊಂಡಿದ್ದೀನಿ ನಾನು. ಹಾ, ಧನ್ಯವಾದ. ಅಂಕಲ್ ಅವ್ರದ್ದು ಸಿಗ್ನಲ್ ಇಲ್ಲ ಇದ್ದಂಗಿಲ್ಲ ಅವ್ರು. ನಾನು ಇಲ್ಲಿ ಹತ್ರದಲ್ಲಿ ಇಟ್ಕೊಂಡಿದ್ದೆ, ಅದಕ್ಕೆ ನನ್ನ ಕಡೆಯಿಂದ ಸಮಸ್ಯೆ ಇರ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಸರಿ ಪಾಸ್ಟರ್. ಈಗ ಏನ್ ನೋಡಿ, ಸಮಸ್ಯೆ ಇಲ್ಲ ಪಾಸ್ಟ್ರೆ, ಏನ್ ಹೇಳಿ? ಸಮಸ್ಯೆ ಇಲ್ಲ ಪಾಸ್ಟ್ರೆ, ಕ್ಲಿಯರ್ ಇದೆ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ನೋಡೋಣ ಹೇಗೋ ಒಟ್ಟು ಸಮಸ್ಯೆಗಳಿದ್ರೆ ಅದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಆಮೇಲೆ ನಾವು ಪಾಠವನ್ನ ಕಲೀಲ. ಓಕೆ, ಸೊ ಈ ಪ್ರಿಸಮ್ ಎಂಬಂತದ್ರಲ್ಲಿ ನಾವು ನೋಡುವಾಗ ಒಂದು ರೇ ಬೆಳಕು ಆ ಪ್ರಿಸಮ್ಗೆ ಹೋದ್ರೆ ಅದರಲ್ಲಿ 7 ಬಣ್ಣಗಳು ಕಾಣಿಸ್ತವೆ. ಈಗ ಆ ಬಣ್ಣಗಳು ಆ ಲೈಟ್ ಅಲ್ಲಿ ಕಾಣಿಸ್ತದ. ಮೊದಲನೇದಾಗಿ ಪ್ರಿಸಮ್ ಇಲ್ಲದೆ ಇದ್ರೆ ಇಲ್ಲ. ಇವತ್ತು ಥಿಯಾಲಜಿ ಎಂಬಂತದ್ದು ಇದೇ ರೀತಿಯಾಗಿ ಸತ್ಯವೇದದಲ್ಲಿ ಆ ರಕ್ಷಣೆ ಎಂಬಂತದ್ದು ಆ ಸಣ್ಣ ನಿನ್ನೆ ರಾತ್ರಿ ನಾನು ವಿಚಾರದಲ್ಲಿ ಹೇಳ್ತಾ ಇದ್ದೆ, ದೇವರು ಆ ರಕ್ಷಣೆ ಯೋಜನೆಯನ್ನ ಆದಿಯಿಂದಲೂ ಇಟ್ಟಿದ್ದಾನೆ. ಈ ಜಗದ ಉತ್ಪತ್ತಿಗೆ ಮೊದಲೇ ಆತನು ಇಟ್ಟುಬಿಟ್ಟಿದ್ದಾನೆ. ಆದ್ರೆ ಅದೆಲ್ಲವೂ ಕೂಡ ಹೇಗೆ ಗೋಚರ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಸತ್ಯವೇದ ಇವತ್ತು ನಮಗೆ ಈ ಪ್ರಿಸಮ್ ಅಂತ ನಾವು ನೆನೆಸ್ಕೊಳ್ಬೇಕಿತ್ತು. ಅದ್ರ ಕನ್ನಡದಲ್ಲಿ ಏನು ಹೇಳಿದ್ರೆ ನಮ್ಗೆ ಇದಾಗ್ಲಿಲ್ಲ. ಪಟಕ ಅಂತ ಹೇಳಿ. ಓಕೆ, ಪಟಕ ಅಂತಂದ್ರೆ ನಿಮಗೆ ಗೊತ್ತಾಗ್ಬೋದು. ಓಕೆ, ಅದರ ಗೊತ್ತಾಗ್ಲಿಲ್ಲ ಅಂದ್ರೆ ಅದು ಒಂದು ತ್ರಿಕೋಣದ ಆಕಾರದಲ್ಲಿ ಇರ್ತದೆ. ಅದೊಂಥರ ವಜ್ರ ರೀತಿ ಇರುತ್ತೆ ನೋಡ್ರಿ. ಆ ವಜ್ರದ ಮುಖಾಂತರವಾಗಿ ಲೈಟ್ ಹೋದ್ರೆ ಆ 7 ಬಣ್ಣಗಳು ಅದ್ರಲ್ಲಿ ಕಾಣಿಸ್ಕೊಳ್ತವೆ. ಇದನ್ನ ಇನ್ನೊಂದು ಹಂತದಲ್ಲಿ ನೋಡ್ಬೇಕಾದ್ರೆ, ಈಗ ರೈನ್ಬೋ, ಈಗ ಕಾಮನಬಿಲ್ ನೀವು ನೋಡಿದಿರಿ. ಕಾಮನಬಿಲ್ ಅನ್ನ ನೀವು ನೋಡುವಾಗ ಅಲ್ಲಿ ಏನ ಅನ್ಸುತ್ತೆ, ದೇವರು ತಾನು ವಾಗ್ದಾನ ಮಾಡಿದ್ನು ಏನಂತ, ನಾನು ನನ್ನ ನ್ಯಾಯ ತೀರ್ಪಿನಲ್ಲಿ ನಿಮಗೆ ಏನ್ ಮಾಡಲ್ಲ, ನೀರಿನಿಂದ ನಾಶ ಮಾಡ್ಲಿಕ್ಕೆ ಹೋಗೋದಿಲ್ಲ. ಓಕೆ, ಸೊ ಇಲ್ಲಿ ಆ 7 ಬಣ್ಣಗಳು ಏನು ಸೂಚಿಸ್ತಾ ಇದಾವೆ, ದೇವರು ಮಾಡಿರ್ತಕ್ಕಂಥ ವಾಗ್ದಾನ. ಓಕೆ, ಇದನ್ನೆಲ್ಲ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಎಷ್ಟೋ ಜನ ಕ್ರೈಸ್ತರಲ್ಲೇ ಅನೇಕರು ಇವತ್ತು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮಗೆ ಸಂಭವಿಸುವಂತ ಪ್ರತಿಯೊಂದು ಈಗ ಈಗ ನೋಡಿ, ನಮ್ಮ ತಾಯಿಯವರು, ಈಗ ನಾವು ಜರ್ಮನಿಗೆ ಹೋದಾಗ ಹೋಗಿ 3 ದಿನ ಆಗಿತ್ತು, ಇಲ್ಲಿ ನಮ್ಮ ತಾಯಿಯವರು ತೀರ್ಕೊಂಡ್ರು. ಈಗ ಅದಕ್ಕೆಲ್ಲ ಕಾರಣ ಯಾರು ಅನ್ಬೇಕು? ದೇವ್ರೇ ಅನ್ಬೇಕಾ? ದೇವ್ರು ನಮ್ಮನ್ನ, ಹೌದು ನಮ್ಮ ತಾಯಿಯ ಶವ ಸಂಸ್ಕಾರಕ್ಕೆ ನಾನು ಅನುಕೂಲ ಮಾಡ್ಲಿಲ್ಲ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಉಂಟಾ? ಹೇಳ್ಬಹುದಾ? ಅಥವಾ ಇದು ದೇವರ ಉದ್ದೇಶ ಇತ್ತು ಅಂತ ಹೇಳ್ಬಹುದು? ಇದನ್ನ ಆಲೋಚನೆ ಮಾಡ್ತಾ ಇರಿ, ನಾವು ಮುಂದೆ ನಾವು ಕಲಿಯೋಣ. ಸೊ ಇದು ನಿಮ್ಗೆ ಗೊತ್ತಾಗಿದೆ ವಿಚಾರ, ಹೌದಲ್ಲ? ನಾವು ಇಲ್ಲಿರುವಾಗ ಚೆನ್ನಾಗಿದ್ರು ಅವರು, ನಾವು ಅಲ್ಲಿಗೆ ಹೋಗಿ ಸೇರಿದ್ದೀವಿ, 3ನೇ ದಿನಕ್ಕೆ ಇಲ್ಲಿ ಮರಣ ಹೊಂದಿದ್ರು. ಈಗ ನಾವ್ ಏನಂತ ಭಾವಿಸೋಣ? ಈ ನಮ್ಮ ತಾಯಿ ತೀರ್ಕೊಂಡಿದ್ದು ನಾವು ಅವರ ಶವ ಸಂಸ್ಕಾರಕ್ಕೆ ಬರಲಾರದಂತೆ ಇರತಕ್ಕಂಥದ್ದು ದೇವರ ಉದ್ದೇಶ ಆಗಿತ್ತ? ಅಥವಾ ಅವ್ರು ಮಾಡಿರ್ತಕ್ಕಂಥ ಕರ್ಮಕ್ಕೆ ಅಥವಾ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ದೇವರು ಅವ್ರನ್ನ ಜಲ್ದಿ ಕರ್ಕೊಂಡ್ಬಿಟ್ಟ ಅಂತ ಹೇಳೋಣ? ಅದು ದೇವರ ಉದ್ದೇಶ ಇತ್ತ ಅಂತ ಹೇಳೋಣ? ಸೊ ಇಂಥ ನಾನಾ ಪ್ರಶ್ನೆಗಳು ಇವತ್ತು ಅನೇಕ ಕ್ರೈಸ್ತರನ್ನ ಕಾಡ್ತಕ್ಕಂಥದ್ದಾಗಿದೆ. ಇವುಗಳಿಗೆಲ್ಲದಕ್ಕೂ ಕೂಡ ನಾವು ದೇವರು ಕಾರಣನಲ್ಲ. ನಾವು ಸ್ಪಷ್ಟವಾಗಿ ಈ ಅಂಶವನ್ನು ನಾವು ಅಂಡರ್ಲೈನ್ ಮಾಡ್ಕೊಳ್ಬೇಕು. ಆದರೆ ಕೆಲವು ಅಂಶಗಳನ್ನ ಸ್ವಾಮಿ ಅವಕಾಶ ಮಾಡಿಬಿಡ್ತಾನೆ. ಈಗ ಇಸ್ರಾಯೇಲ್ 70 ವರ್ಷ ಐಗುಪ್ತ ಬ್ಯಾಬಿಲೋನ್ ದೇಶದಲ್ಲಿ ಅವ್ರು ಏನಾಗಬೇಕಾಗಿತ್ತು? ದಾಸರಾಗಿ ಬರಬೇಕಾಗಿತ್ತು. ಅದ್ರ ಮುಂಚೆ ಹೇಳಿದ್ದ ಇಲ್ವಾ? ಮುಂಚೆನೆ ಹೇಳಿದ್ವಿ ನಾವು, ನೀವು ದಾಸರಾಗಿ ಹೋಗ್ತೀರಿ, ನೀವು ಸೆರೆಯಾಳುಗಳಾಗಿ ಹೋಗ್ತೀರಿ ನೋಡಿ. ಅಂದ್ರೆ ಇವು ಎಲ್ಲವನ್ನು ಕೂಡ ಸ್ವಾಮಿ ಯಾವತ್ತೂ ಕೂಡ, ನಾನು ಮೊದಲೇ ಹೇಳ್ತಾ ಇದ್ದೀನಿ ನಿಮ್ಗೆ, ಸ್ವಾಮಿ ಯಾವತ್ತು ಹೇಳದೇನೆ ಯಾವ ಕಾರ್ಯವನ್ನು ಮಾಡೋದಿಲ್ಲ. ಈಗ ಕೊನೆ ಹಂತದಲ್ಲಿ ಭೂಮಿಯನ್ನ ಈ ಬೆಂಕಿಯಿಂದ ನಾಶನ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ಹೇಳಿರ್ತಕ್ಕಂಥವುಗಳನ್ನ ನಾವು ನಂಬೋದಾ? ನಂಬಾರ್ದು.
ಯಾಕಂದ್ರೆ ಹಿಂದೆ ಎಷ್ಟೊಂದು ವಿಚಾರಗಳನ್ನು ಹೇಳುತ್ತೆ. ಇವತ್ತು ಕೀ ಟೆಕ್ಸ್ಟ್ ಬನ್ನಿ. ಕೀ ಟೆಕ್ಸ್ಟ್ ಅಂತಂದ್ರೆ ಲೂಕನ ಬರೆದ ಸುವಾರ್ತೆ 13ನೇ ಅಧ್ಯಾಯ ವಚನ 34 ನೋಡಿ. ಈಗ ಯಾರು ಅದರಲ್ಲಿ ಯಾರಿಗೆ ಹೊಣೆ ಆಗ್ತಾರೆ ಅಥವಾ ಯಾವ ತಪ್ಪಿಗೆ ಯಾರು ಕಾರಣರಾಗ್ತಾರೆ ಅಂತ ನೀವೇ ಅಲ್ಲಿ ತಿಳ್ಕೊಳ್ಬಹುದು. 13ನೇ ಅಧ್ಯಾಯದ 34ನೇ ವಚನ. ದಯಮಾಡಿ ಸತ್ಯವೇದ ತೆಗೆದಂತವ್ರು ಓದ್ರಿ. ಸಿಕ್ತಾ? ಅದ್ರಲ್ಲಿ ಯೇಸು ಸ್ವಾಮಿ ನಾನು ಯೆರೂಸಲೇಮ್ ಕಡೆಗೆ ತಿರುಗಿಕೊಂಡು ಆ ಮಾತನ್ನ ಹೇಳ್ತಾ ಇದ್ದಾನೆ, ಕೇಳಿಸ್ಕೊಂಡು. ಓದ್ಲಂತೀರ ನಾನು ಅಥವಾ ತೆಗ್ದಾರೆ ದಯಮಾಡಿ ಯಾರಾದ್ರೂ ಓದ್ರಿ. ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿ ಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ಓಕೆ, ಇದಕ್ಕೆ ಯಾರ ಕಾರಣ ಅಂತೀರಿ? ಈಗ ಅವ್ರು ಮಾಡಿದ್ದ ತಪ್ಪಿಗೆ ದೇವರು ಅವ್ರನ್ನ ಶಿಕ್ಷೆ ಮಾಡ್ತಾ ಇದ್ದಾನೋ ಅಥವಾ ಅವರ ದುರದೃಷ್ಟ ಅಂತ ನೆನ್ಸ್ಕೊಳ್ಳೋಣ. ಅನ್ಮ್ಯೂಟ್ ಮಾಡಿ ನೀವು ಬೇಕಾದ್ರೆ ಉತ್ತರ ಕೊಡ್ಬೋದು. ಹೇಗೆ ನಾವು ಏನನ್ನ ನೆನ್ಸ್ಕೊಳ್ಳೋಣ? ಈಗ ಅವ್ರು ಮಾಡಿರ್ತಕ್ಕಂಥ ತಪ್ಪಿಗೆ ಯಾರು? ಯೆರೂಸಲೇಮೇ ನೋಡ್ರಿ, ಅಲ್ಲಿ ನೀವು ಮಾಡಿರುವಂತ ಒಂದು ದುಷ್ಟ ಕಾರ್ಯ ಏನು? ಪ್ರವಾದಿಗಳನ್ನ ಕಲ್ಲೆಸೆದು ಕೊಂದವಳೆ. ಈಗ ಕೋಳಿ ತನ್ನ ಮರಿಗಳನ್ನ ಹೇಗೆ ಕೂಡಿಸ್ಬೇಕು ಅಂತ ಯೋಚನೆ ಮಾಡಿತ್ತೋ ಹಾಗೆ ನಾನು ಎಷ್ಟೋ ಸಾರಿ ನಿಮ್ಮನ್ನ ಒಂದುಗೂಡಿಸ್ಬೇಕು ಎಂಬುದಾಗಿ ನಾನು ಆಲೋಚನೆ ಮಾಡಿದೆ, ಆದ್ರೆ ನಿಮಗೆ ಮನಸ್ಸಿರಲಿಲ್ಲ. ಆದ್ರಿಂದ ಈಗ ನಿಮ್ಮ ದೇವಾಲಯವನ್ನ ನಿಮಗೆ ಬರಿದಾಗಿ ಬಿಟ್ಟಿದ್ದಾರೆ. ಸೊ ಹಾಗಾಗಿ ನೀರೋ ಚಕ್ರವರ್ತಿ ಅದನ್ನ ಬಂದು ಟೈಟಸ್ ಚಕ್ರವರ್ತಿ ಕ್ರೂರವಾದಂತ ಚಕ್ರವರ್ತಿ ನೀರು. ಆದ್ರೆ ಟೈಟಸ್ ಚಕ್ರವರ್ತಿ ಯೆರೂಸಲೇಮನ್ನ ಸಂಪೂರ್ಣವಾಗಿ ಹಾಳು ಮಾಡ್ತಕ್ಕಂಥ ನಾವು. ಇದಕ್ಕೆ ಕಾರಣರು ಯಾರು? ಸೊ ಇವತ್ತು ನಾವು ಅರ್ಥ ಮಾಡ್ಕೊಳ್ಬೇಕು, ಅವುಗಳನ್ನ ಅವಕಾಶ ಮಾಡಿಬಿಟ್ಟ ದೇವರು. ಇದು ನಡೀಲಿ ಅಂತ ಹೇಳಿ ಏನೋ ತಾನೇ ಆದೇಶ ಮಾಡ್ಲಿಲ್ಲ. ದೇವರು ಆತನ ತಾನು ಆದೇಶ ಮಾಡ್ಲಿಲ್ಲ, ನೀವು ಹೀಗೆ ಆಗ್ಬೇಕು ನಿಮಗೆ ಅಂತ ಹೇಳಲಿಲ್ಲ. ಆದ್ರೆ ಸ್ವಾಮಿಯ ಉದ್ದೇಶ ಏನಾಗಿತ್ತು? ನಾನು ನಿಮ್ಮನ್ನ ಒಟ್ಟಾಗಿ ಸೇರಿಸ್ಬೇಕು. ಓಕೆ, ಅದು ಒಂದ್ ಕಡೆ ಇಡೋಣ. ಅದನ್ನ ಕೀರ್ತನೆ 81 11ರಿಂದ 14ನೇ ವಚನದವರೆಗೂ ಕೂಡ ಅಲ್ಲಿ ಇದೆ. ಯೆಶಾಯನ ಬರೆದಂತ ಗ್ರಂಥ ಈಗಾಗ್ಲೇ ಓದಿದ್ದೀವಿ. ಲೂಕನ ಬರೆದ ಸುವಾರ್ತೆಯನ್ನ 3 ವಚನಗಳನ್ನ ಅಲ್ಲಿ ಕೊಟ್ಟಿದೆ. ಇಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ, ಈ ವಚನಗಳನ್ನು ಓದಿರಿ. ದೇವರ ಚಿತ್ತವು ಯಾವಾಗಲೂ ನೆರವೇರುತ್ತಿದೆಯೇ ಎಂಬ ಪ್ರಶ್ನೆಯ ಬಗ್ಗೆ ಈ ವಾಕ್ಯಗಳು ನಮಗೇನು ತಿಳಿಸುತ್ತವೆ? ಕೇಳಿಸ್ಕೊಳ್ತಾ ಇದ್ದೀರಿ? ದೇವರ ಚಿತ್ತವು ಯಾವಾಗಲೂ ನೆರವೇರುತ್ತವೆಯೇ ಎಂಬ ಪ್ರಶ್ನೆಯ ಬಗ್ಗೆ ಈ ವಾಕ್ಯಗಳು ನಮಗೇನು ತಿಳಿಸುತ್ತವೆ? ಸೊ ಇಲ್ಲಿ ಓಕೆ, ಯಾರಾದ್ರೂ ಏನಾದ್ರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಓಕೆ ಸರ್, ಮನುಷ್ಯನು ದೇವರ ಚಿತ್ತಕ್ಕೆ ವಿರೋಧವಾಗಿ ನಡ್ಕೊಳ್ಳುವಂತ ಸ್ವತಂತ್ರ ಇದೆ. ಓಕೆ, ಮನುಷ್ಯನು ಯಾವಾಗ ದೇವರ ಚಿತ್ತಕ್ಕೆ ವಿರೋಧವಾಗಿ ನಡ್ಕೋತಾನೋ ಅದ್ರ ದೇವರ ಚಿತ್ತ ನೆರವೇರೋದಿಲ್ಲ. ಅವನು ಸೈತಾನ್ ಚಿತ್ತವನ್ನು ಅಥವಾ ತನ್ನ ಸ್ವಂತ ಚಿತ್ತವನ್ನ ನೆರವೇರಿಸ್ಕೊಳ್ತಾನೆ. ಎಕ್ಸಾಕ್ಟ್ಲಿ, ಖಂಡಿತ. ಸೊ ಇಲ್ಲಿ ಈಗ ಒಂದು ಪಾಯಿಂಟ್ ಬಹಳ ಕ್ಲಿಯರ್ ಆಯ್ತು ನಮ್ಗೆ, ಹೌದಲ್ಲ? ಸೊ ಇವತ್ತು ಯಾವತ್ತೂ ಕೂಡ ನಾವು ದೇವರು ಸರ್ವಶಕ್ತನು ಅಂತ ಹೇಳಿ ಎಲ್ಲವನ್ನು ಆತನು ತನ್ನ ಇಷ್ಟದಂತೆನೆ ಮಾಡ್ತಾನೆ, ತನ್ನ ಚಿತ್ತದಂತೆ ಮಾಡ್ತಾನೆ, ತನ್ನ ಇಷ್ಟಕ್ಕನುಸಾರವಾಗಿ ಮಾಡ್ತಾನೆ. ಇದು ಒಂದು ತಪ್ಪು ಭಾವನೆ. ಇವತ್ತು ಈ ವಿಚಾರವನ್ನ ಅನೇಕ ಕ್ರೈಸ್ತರು ಇದನ್ನ ಏನ್ ಮಾಡಿದಾರೆ ಅಂದ್ರೆ ತಿಳಿಸಿ ಜನರ ಮನಸ್ಸನ್ನೇ ಕೆಡಿಸ್ಬಿಟ್ಟಿದ್ದಾರೆ. ಹಾಗಾಗಿ ದೇವರ ಮೇಲೆ ನಂಬಿಕೆ ಇಲ್ಲದೆ ಇರ್ತಕ್ಕಂಥವ್ರು ಇದ್ದಾರೆ. ಕೆಲವರು ದೇವರನ್ನ
ಹೌದು ಕ್ರೂರವಾದಂತ ದೇವರು, ಸೊ ಇದನ್ನ ನಾವು ನಂಬಕೂಡದು ಅಂತ ಹೇಳಿ ಕೊನೆಗೆ ನಾಸ್ತಿಕರಾಗಿ ಹೋಗಿದ್ದಾರೆ, ದೇವರೇ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ಇವತ್ತು ನೀವು ಕಾರಣಗಳನ್ನ ನೀವು ನೋಡ್ತಾ ಇರ್ಬೇಕು, ಯಾವ ಕಾರಣಕ್ಕೋಸ್ಕರವಾಗಿ ಜನರು ಈ ರೀತಿಯಂತ ನಂಬಿಕೆಗಳನ್ನ ಹೊಂದುತ್ತಾರೆ, ಈ ರೀತಿಯಂತ ನಂಬಿಕೆಗಳನ್ನ ಅವರು ನಂಬಿಕೆಗಳಿಗೆ ಬರ್ತಾರೆ ಎಂಬುದಾಗಿ ಇವತ್ತು ನಮ್ಗೆ ಗೊತ್ತಾಗ್ತಾ ಇದೆ. ಹಲವಾರು ಅದರಲ್ಲಿ ವಿಷಯಗಳಿದೆ ಹೇಳಬಹುದು. ಆದ್ರೆ ಇಲ್ಲಿ ಈ ಪಾಠದ ಒಂದು ಇದನ್ನ ನಾನು ಓದ್ಲಿಕ್ಕೆ ಹೋಗ್ತೀನಿ, ಕೇಳಿಸ್ಕೊಳ್ರಿ. ಆ ನಂತರ ನಾನು ಇನ್ನೊಂದು ಬಹಳ ಮುಖ್ಯವಾದಂತ ಒಂದು ವಿಚಾರಕ್ಕೆ ಮಿಸ್ಟರ್ ಸ್ವೈಟಮ್ನವರು ಬಹಳ ಚೆನ್ನಾಗಿ ತಿಳಿಸ್ತಾರೆ. ಅದು ಈ ಪುಸ್ತಕದಲ್ಲಿ ಇಲ್ಲ, ನಿಮ್ ಪುಸ್ತಕದಲ್ಲಿ ಇಲ್ಲ, ಅದಕ್ಕೋಸ್ಕರ ಅದನ್ನ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ದೇವರು ತಾನು ಆಲೋಚಿಸುವುದನ್ನೇ ನೆರವೇರಿಸುತ್ತಾನೆಂದು ಅನೇಕರು ಭಾವಿಸುತ್ತಾರೆ. ನೋಡ್ರಿ, ಹೌದಾ? ಆದರೆ ಈ ವಾಕ್ಯಗಳು ಬೇರೆ ರೀತಿಯಾಗಿ ತಿಳಿಸುತ್ತವೆ. ದೇವರು ಬಯಸಿದ್ದಕ್ಕೆ ವಿರುದ್ಧವಾದ ಸಂಗತಿಗಳು ನಡೆಸುವುದನ್ನು ಸತ್ಯವೇದದಲ್ಲಿ ಪದೇ ಪದೇ ತಿಳಿಸಲಾಗಿದೆ. ನೋಡಿ, ಸೊ ಇದು ನಮ್ಗೆ ಮನದಟ್ಟಾಗ್ಬೇಕು. ಇವಾಗ ಎಷ್ಟೋ ಸಾರಿ ಇದು ಈಗಾಗಲೇ ನಮ್ಗೆ ಅದು ತಿಳಿಸಲ್ಪಟ್ಟಿದೆ. ನಾವು ಏನೋ ತಿಳಿಸಿಲ್ಲ ಅಂತ ನಾವ್ ಯಾವ್ದನ್ನು ಕೂಡ ಏನೋ ಕೆಲವು ವಿಷಯಗಳಲ್ಲಿ ರಹಸ್ಯವಾಗಿರ್ಬೋದು, ಆದ್ರೆ ಅವುಗಳನ್ನ ಸಕಾಲದಲ್ಲಿ ದೇವರು ಶ್ರೀಮತಿ ವೈಟಮ್ನವ್ರ ಮುಖಾಂತರವಾಗಿ ಆದ್ರೂ ಅದನ್ನ ಬಯಲು ಮಾಡಿದ್ದಾನೆ, ಪ್ರಕಟಿಸಿದ್ದಾನೆ. ಇದನ್ನ ನಾವು ಯಾವತ್ತೂ ಕೂಡ ತಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ದೇವರು ಯಥಾರ್ಥವಾಗಿ ಯಾವುದು ನಡೆಯಬೇಕೆಂದು ಬಯಸಿದ್ದನೋ ಅದಕ್ಕೆ ವಿರುದ್ಧವಾದದ್ದು ನಡೆಯುವುದನ್ನು ನಾವು ನೋಡಬಹುದು. ಈಗ ನಡೆಯುತ್ತಿರುವುದು ತಾನು ಆಲೋಚಿಸಿದ್ದಕ್ಕೆ ತದ್ವಿರುದ್ಧವಾಗಿದೆ ಎಂದು ದೇವರು ಸ್ಪಷ್ಟವಾಗಿ ತಿಳಿಸುತ್ತಾನೆ. ಸೊ ಈ ಒಂದು ವಿಚಾರದಲ್ಲಿ ಈಗ ನಾವು ಅದನ್ನ ನೋಡ್ತಾ ಮುಂದೆ ಹೋಗೋಣ. ಇವತ್ತು ದೇವರು ಸರ್ವಶಕ್ತನು, ಸರ್ವಾಧಿಕಾರಿ, ಅಥವಾ ಏನೋ ಒಂದು ಆತನು ಪರಮಾಧಿಕಾರವನ್ನ ಹೊಂದಿರತಕ್ಕಂತ. ಈಗ ಕೆಲವು ಸಾರಿ ಈಗ ನೀವು ನೋಡಿರ್ಬೋದು, ಇಂಗ್ಲಿಷ್ ನಲ್ಲಿ ಒಂದು ಮಾತು ಹೇಳ್ತೇವೆ, ದ ಲೀಡರ್ ಸೇಸ್, ದಿ ಬಾಸ್ ಸೇಸ್ ಡೂ ಇಟ್. ಏನಂದ್ರಿ, ಕೇಳಿಸ್ಕೊಳ್ತಾ ಇದ್ರಲ್ಲ? ದ ಬಾಸ್ ವಿಲ್ ಸೇ ಡೂ ಇಟ್. ಆದ್ರೆ ಲೀಡರ್ ಏನ್ ಹೇಳ್ತಾರೆ? ಲೆಟ್ ಅಸ್ ಡೂ ಇಟ್ ಅಂತ ಹೇಳ್ತಾರೆ. ಈಗ ನಿಮ್ಗೆ ಇದರ ಅರ್ಥ ಗೊತ್ತಾಗಿರ್ಬೋದಲ್ಲ. ಬಾಸ್ ಬಾಸ್ ಅಂತಂದ್ರೆ ಏನ್ ಹೇಳ್ತಿದ್ರಿ? ಅದು ಯಜಮಾನನ್, ಹೌದಾ? ಯಜಮಾನನ್ ಏನ್ ಹೇಳ್ತಾನೆ? ನೀನ್ ಅದು ಮಾಡ್ಬೇಕು, ಮಾಡ್ತಾ ಇದ್ರೆ ನೀನ್ ತೆಗೆದಾಕ್ತೀನಿ. ಈಗ ನಾ ಯಾಕೆ ಈ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಿಮ್ಗೆ ಸ್ವಲ್ಪ ಇದಾಗ್ಬೇಕು. ಇವತ್ತು ದೇವ್ರು ನಮ್ಮ ಬಾಸ ಅಥವಾ ನಮ್ಮ ಲೀಡರ ಎಂಬುದಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಸ್ವಾಮಿ ಏನ್ ಹೇಳ್ತಾರೆ? ಸ್ವಾಮಿ ಅಥವಾ ಇಲ್ಲಿ ಲೀಡರ್ ಅವರು ಅಥವಾ ನಾಯಕರುಗಳು ಏನ್ ಹೇಳ್ತಾರೆ? ಲೆಟ್ ಅಸ್ ಡೂ ಇಟ್. ನಾವು ಒಂದಾಗಿ ಸೇರ್ಕೊಂಡು ಮಾಡೋಣ. ಯಾವ್ದನ್ನ ನಾವು ಬಹಳವಾಗಿ ಮೆಚ್ಚುತ್ತೀವಿ? ಇವತ್ತು ನಾರ್ತ್ ಕೊರಿಯಾದಲ್ಲಿ ಸರ್ವಾಧಿಕಾರಿಯಾಗಿರ್ತಕ್ಕಂಥ ಕಿಮ್, ನೋಡ್ರಿ, ಅವನು ಹೇಳಿದ್ದೇ ಮಾತು. ಅವನ ವಿರುದ್ಧವಾಗಿ ಯಾರು ಹೋಗಕ್ ಸಾಧ್ಯನೇ ಇಲ್ಲ. ನೋಡಿ, ಇದು ತಾನೇ ಇವತ್ತು ದೇವರು ನಮಗೆ ಕೊಟ್ಟಿರ್ತಕ್ಕಂತ ಒಂದು ಆಯ್ಕೆಯ ಒಂದು ವಿಚಾರ. ಆ ಸ್ವತಂತ್ರವನ್ನ ನಮಗೆ ಕೊಟ್ಟಿದ್ದಾನೆ. ಇವತ್ತು ಆ ಸ್ವತಂತ್ರದಲ್ಲಿ ಇವತ್ತು ನಾವು ಯಾವುದು ಸರಿಯಾದಾಗಿದೆಯೋ ಅದನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕು ಹೊರತು ಯಾವುದು ಸರಿಯಾದದ್ದಲ್ಲ ಎಂಬುದಾಗಿ ತಿಳಿದ ಮೇಲೆ ಕೂಡ ಅದನ್ನ ಹಿಂದೆ ಹೋಯ್ತೀವಿ ಅಂದ್ರೆ ಅದರಂತೆನೆ ಆ ಸರ್ವಾಧಿಕಾರ ಆಗಿರ್ತಕ್ಕಂಥ ಆ ವಿಚಾರಕ್ಕೆ ನಾವು ಹೋಗ್ಬಿಡ್ತೇವೆ. ಕಿಮ್ ನೋಡಿ, ಅವನ ವಿರುದ್ಧವಾಗಿ ಯಾರು ಕೂಡ ಮಾತಾಡಕ್ ಆಗೋದಿಲ್ಲ. ಅವನ ವಿರುದ್ಧವಾಗಿ ಅವನ ಮಾತಾಡ್ದಂದ್ರೆ ಅವನು ಗುಂಡಿಕ್ಕೆ ಸಾಯಿಸ್ಬಿಡ್ತಾನೆ. ಅವ್ನ ಎಷ್ಟು ಹೆಣ್ಮಕ್ಳಾದ್ರೂ ಇಟ್ಕೊಳ್ಬಹುದು, ಅವ್ನ್ ಕೇಳೋರಿಲ್ಲ. ಅವ್ನು ಹೇಳಿದ್ದೇ ಮಾತು, ಆಡಿದ್ದೇ ಆಟ. ಆದ್ರೆ ನಾಯಕನಂಗಲ್ಲ. ನಾಯಕನ್ ಏನ್ ಮಾಡ್ತಾನಂದ್ರೆ, ನಾವೆಲ್ಲರೂ ಸೇರ್ಕೊಂಡು ಮಾಡೋಣ, ಲೆಟ್ ಅಸ್ ಡೂ, ಅಥವಾ ನಾನ್ ಮಾಡಿ ತೋರಿಸ್ತೀನಿ, ನೀವು ನೋಡ್ರಿ, ಅದರಂತೆ ನೀವು ಮಾಡ್ರಿ ಅಂತ ಹೇಳ್ತಾನೆ. ಇದು ನಾಯಕರ ಒಂದು ಗುಣಾತಿಶಯಗಳು. ಅದರಿಂದ ಪ್ರಿಯರ, ಇವತ್ತು ನಾವೇನಪ್ಪ ಅಂತ ಹೇಳಿದ್ರೆ, ನಮ್ಮ ದೇವರು ಇವತ್ತು ಆತನು
ನಮ್ಮ ನಾಯಕನಾಗಿದ್ದಾನೋ ನಮ್ಮ ಬಾಸ್ ಆಗಿದ್ದಾನೆ. ಅದನ್ನ ನೀವು ಚರ್ಚೆನಲ್ಲಿ ನೋಡೋಣ, ಅದು ಎಲ್ಲಾದ್ರೂ ಯಾವ್ದಾದ್ರು ಕೇಳಬಹುದು, ಕೇಳೋಣ, ಚರ್ಚೆ ಮಾಡೋಣ ಅದ್ರ ಬಗ್ಗೆ. ಇದು ಸರಿನಾ ತಪ್ಪು ಅಂತ ನೀವು ಅದಕ್ಕೆ ಉತ್ತರ ಕೊಡಬಹುದು. ಅದಕ್ಕೆ ಸಲಹೆಗಳಿದ್ರೆ ಅದನ್ನ ನಾವು ತಿಳಿಸೋಣ. ಸೊ ಹಾಗಾಗಿ ಪ್ರಿಯ ದೇವ ಜನರೇ, ಇವತ್ತಿನ ಪಾಠದಲ್ಲಿ ನಾವು ಏನಪ್ಪಾ ಅಂತ ಹೇಳಿದ್ರೆ, ದೇವರು ಸರ್ವಾಧಿಕಾರಿಯಾಗಿದ್ರು ಕೂಡ ಆತನು ನಮಗೆ ಆಯ್ಕೆ ಮಾಡ್ತಕ್ಕಂಥದ್ದನ್ನ ತಾನೇ ತೀರ್ಮಾನ ಮಾಡಬಹುದಿತ್ತಲ್ಲ, ಎಲ್ಲ ಮಾಡೋನಲ್ಲ. ನಿನ್ನೆ ನಮ್ಮ ಪ್ರಿಯರಾದಂತ ಚಿನ್ನಪ್ಪ ಸಾತ್ವಿಕ್ ಅವರು ಅದನ್ನ ಬಹಳ ಚೆನ್ನಾಗಿ ವಿವರಣೆ ಮಾಡೋದು, ಹೌದಲ್ಲ? ಸೊ ನಮ್ಮ ತೀರ್ಮಾನವನ್ನ ಅವತ್ತು ಯಾರು ಕೂಡ, ನನ್ನ ಮಕ್ಕಳ ತೀರ್ಮಾನವನ್ನು ಕೂಡ ನಾನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರ ರಕ್ಷಣೆಗೆ ನಾನ್ ತೀರ್ಮಾನ ಮಾಡಕ್ಕಾಗತ್ತಾ? ಇಲ್ಲ. ನನ್ನ ರಕ್ಷಣೆ ನಾನೇ ಯೋಚನೆ ಮಾಡ್ಬೇಕು, ಅವರ ರಕ್ಷಣೆಯನ್ನು ಅವರೇ ಯೋಚನೆ ಮಾಡ್ಬೇಕು. ನಾನು ಬೇರೆಯವರ ರಕ್ಷಣೆಗೆ ನಾನು ಕಾರಣನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರವರ ರಕ್ಷಣೆ ಅವ್ರಿಗೆ ಸಂಬಂಧಪಡ್ತಕ್ಕಂಥದ್ದಾಗಿದೆ. ಅವರವರ ರಕ್ಷಣೆಗೆ ಅವರ ಆಯ್ಕೆಯೇ ನಿರ್ಧಾರ ಮಾಡುವಂಥದ್ದಾಗಿದೆ. ಇದನ್ನ ನಾವು ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ದೇವರು ಕರುಣಾಮಯನೂ ಆಗಿದ್ದಾನೆ ಮತ್ತು ನ್ಯಾಯ ತೀರಿಸುವುದರಲ್ಲಿ ಆತನು ಯಾವ ದೋಷವಿಲ್ಲದೆ ಆತನ ನ್ಯಾಯ ತೀರಿಸ್ತಕ್ಕಂಥವನಾಗಿದ್ದಾನೆ. ಇವತ್ತು ದೇವರ ನ್ಯಾಯ ತೀರಿಸುವುದರಲ್ಲಿ ಆತನ ದೋಷನೇ ಇಲ್ಲ. ಈಸ್ ಆಕ್ಯುರೇಟ್. ಆತನ ನ್ಯಾಯ ತೀರಿಸುವಾಗ ನಾವು ಒಂದು ಕಡೆಯಿಂದ ನೋಡ್ತೀವಿ, ಆದ್ರೆ ಸ್ವಾಮಿ 16 ಕಡೆಯಿಂದ 16 ಆಂಗಲ್ಗಳಲ್ಲಿ ಆತನ ನೋಡಿರ್ತಾನೆ. ಇವತ್ತು ಯಾಕೆ ಏನೋ ಅನೇಕರು ಇವತ್ತು ನೋಡಿ, ಇವತ್ತಿನ ನ್ಯೂಸ್ ಅಲ್ಲಿ ನೋಡ್ರಿ, ಇಲ್ಲಿ ಸ್ವಲ್ಪ ದಿವಸಗಳಿಂದ ಕುಂಭಮೇಳದಲ್ಲಿ ಅಷ್ಟೊಂದು ಮಂದಿ ಸತ್ರು. ಇವತ್ತು ಡೆಲ್ಲಿನಲ್ಲಿ ರೈಲ್ ಆಕ್ಸಿಡೆಂಟ್ ಅಥವಾ ರೈಲ್ ನುಗ್ಗಲಾಗಿ ಎಷ್ಟೋ ಮಂದಿ ಸಾವಿಗೀಡಾಗಿದ್ದಾರೆ. ನೋಡಿ ಎಂತ ವಿಪರ್ಯಾಸ ಇದು. ಇವತ್ತು ಅವರವರು ಮಾಡಿರ್ತಕ್ಕಂಥ ವಿಚಾರಗಳಿಗೆ, ಅವರವರು ಮಾಡ್ತಕ್ಕಂಥ ಕಾರ್ಯಗಳಿಗೆ ಸ್ವಾಮಿ ಅವರಿಗೆ ಪಾಠ ಕಲಿಸ್ತಕ್ಕಂಥವನಾಗಿದ್ದಾನೆ. ಆದ್ರೆ ಈ ಪಾಠಗಳ ಮುಖಾಂತರವಾಗಿ ನಾವು ಎಚ್ಚರಿಕೆ ವಹಿಸಲಿಲ್ಲ ಅಂತ ಹೇಳಿದ್ರೆ ನಾವು ಎಲ್ಲೋ ಒಂದ್ ಕಡೆಗೆ ಸೋಲ್ತಾ ಇದ್ದೀವಿ, ಅಥವಾ ಎಲ್ಲೋ ಒಂದ್ ಕಡೆಗೆ ನಾವು ದೇವರನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿಲ್ಲ. ಇವತ್ತು ನಾವು ದೇವರನ್ನ, ಆತನ ಸರ್ವಶಕ್ತನಾಗಿದ್ದಾನೆ, ಆತನು ನಮ್ಮನ್ನ ಎಂತ ಕಷ್ಟದಲ್ಲಾದ್ರೂ ನಮ್ಮನ್ನ ಆತನು ಬಿಡುಗಡೆ ಮಾಡ್ತಾನೆ ಎಂಬುದಾಗಿ ಹೇಳೋದ್ರಲ್ಲಿ, ಎಂತ ಕಷ್ಟದಲ್ಲೇ ಆಗಿರ್ಲಿ, ಆದ್ರೆ ನಮ್ಮ ನಂಬಿಕೆಗೆ ಅನುಗುಣವಾಗಿ ಆತನು ನಮ್ಮನ್ನ ವಿಮೋಚಿಸುತ್ತಾನೆ ಎಂಬುದಾಗಿ ಹೇಳುತ್ತಾ ಈ ವಾಕ್ಯಗಳನ್ನ ನಾನು ಮುಗಿಸ್ತೇನೆ. ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಅಥವಾ ಹೇಳೋದು ಏನಾದ್ರು ಇದ್ರೆ ದಯಮಾಡಿ ತಿಳಿಸ್ಬೋದು. ಪಾಸ್ಟರ್ ಅವರಿಗೆ ಸಮಯವನ್ನು ಕೊಡ್ತೇನೆ. ವಂದನೆಗಳು ಬೋಧಕರೇ, ಉತ್ತಮವಾದಂತಹ ಪಾಠಕ್ಕಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಚರ್ಚೆ ಸಮಯ ಈ ವಿಷಯದ ಇವತ್ತು ಕಲಿತಂತ ವಿಷಯದಲ್ಲಿ ತಿಳ್ಕೊಳ್ಳಬೇಕಾದಂತ ಸಂಗತಿಗಳಿದ್ದು, ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡಿದ್ರೆ ಅಥವಾ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಿಳಿಸುವಂತ ಒಂದು ಮಾಹಿತಿಗಳು ತಮ್ಮಲ್ಲಿ ಇದ್ರೆ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಓಕೆ, ಯಾರಲ್ಲಿಯೂ ಪ್ರಶ್ನೆಗಳು ಇಲ್ಲ ಅಂತ ಅಂದ್ಕೋಬಹುದು. ಈ ಪಾಠಗಳನ್ನ ಅರ್ಥ ಮಾಡಿಕೊಳ್ಳಲು ಪವಿತ್ರಾತ್ಮ ದೇವರ ಸಹಾಯ ಬಹಳ ಅತ್ಯಗತ್ಯವಾಗಿದೆ. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ವಿಶೇಷವಾಗಿ ದೇವರ ಆರಿಸಿಕೊಂಡಂತ ಮಕ್ಕಳು ದೇವರ ವಿಷಯದಲ್ಲಿ, ಆತನ ನಡೆಸುವಿಕೆ ವಿಷಯದಲ್ಲಿ, ನಮ್ಮ ವೈಯಕ್ತಿಕವಾದ ಬದುಕಿನಲ್ಲಿ ಆತನು ತನ್ನ ಕಾರ್ಯವನ್ನ ಮಾಡುವಾಗ ದೇವರನ್ನ ಅಪಾರ್ಥ ಮಾಡಿಕೊಳ್ಳೋದ್ರಾಗಲಿ ಅಥವಾ ಆತನ ಬಗ್ಗೆ ತಪ್ಪಾಗಿ ಯೋಚಿಸುವುದಾಗಲಿ ಮಾಡಿ ನಮಗೆ ಹುದುವಾಗಿರುವ ಕೊಟ್ಟಿರುವ ರಕ್ಷಣೆಯನ್ನ ಕಳ್ಕೊಳ್ಳದಂತೆ ಎಚ್ಚರವಾಗಿದ್ದು ಆತನ ವಾಕ್ಯದಲ್ಲಿ ಸವಿವರವಾಗಿ ಆತನು ನಮಗೆ ತಿಳಿಸುವಾಗ ಅದನ್ನ ಕೇಳಿ ತಿಳಿದುಕೊಂಡು ಸತ್ಯದಲ್ಲಿ ನೆಲೆಗೊಂಡು ನಿಂತು ಈ ಕೊನೆ ಕಾಲದಲ್ಲಿ ಆತನಿಗೆ ಸಾಕ್ಷಿಗಳಾಗಿ ತಿಳಿಯದ ಈ ಲೋಕದಲ್ಲಿರುವಂತ ನಮ್ಮಂತೆ ಇರುವ ಸಹೋದರರಿಗೆ ದೇವರ ರಾಜ್ಯಕ್ಕೆ ಸಿದ್ಧವಾಗಲು ಮನಸ್ಸು ಮಾಡಿರುವಂತ
ದೇವ ಜನರಿಗೆ ನಾವು ತಿಳಿಸಿ ಅವರನ್ನು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗಲು ದೇವರು ನಮ್ಮೊಂದಿಗೆ ಕಾರ್ಯ ಮಾಡ್ತಾ ಇದ್ದಾನೆ ಈ ಪಾಠಗಳ ಮುಖಾಂತರವಾಗಿ. ಅದಕ್ಕಾಗಿ ಪವಿತ್ರಾತ್ಮನ ಮುಖಾಂತರವಾಗಿ ಪ್ರಾರ್ಥನೆ ಮಾಡೋಣ. ಪವಿತ್ರಾತ್ಮನ ಸಹಾಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ಅದ್ಭುತವಾದ ಅಗಮ್ಯವಾದ ಸತ್ಯಗಳನ್ನ ನಾವು ಗ್ರಹಿಸಿಕೊಳ್ಳುವಾಗೆ ದೇವರು ಕಾರ್ಯ ಮಾಡಲಿ. ಇತರರು ಸಹ ಗ್ರಹಿಸಿಕೊಳ್ಳಿಕ್ಕಾಗುವಂತೆ ದೇವರು ಶಕ್ತಿ ನೀಡಲಿ. ಈ ಪಾಠಗಳನ್ನು ಆಶೀರ್ವದಿಸಲಿ ಅನ್ನೋದು ನನ್ನ ಪ್ರಾರ್ಥನೆ ಆಗಿದೆ. ಈ ಉತ್ತಮವಾದಂತಹ ಪಾಠಕ್ಕಾಗಿ ಮತ್ತೊಮ್ಮೆ ಬೋಧಕರಂತ ಎಸ್ ಟಿ ಸಾಲ್ಮನ್ ಸರ್ ಅವ್ರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ Pastor, sometimes God allows something, some God allows. ಈಗ ನಮಗೆ ಯಾಕಪ್ಪ ಹಿಂಗಾಯ್ತು ಅಂತಲ್ಲ, ನಾವು ಐ ಹೋಪ್ ಗಾಡ್ ಅಲೌಸ್ ಸಮಥಿಂಗ್ ಮೇ ಬಿ. ಇದಕ್ಕೆ ಒಂದು ಉದಾಹರಣೆಯನ್ನು ಕೊಡೋಣ. ಈ ಲಾಜರ್ನ ಸತ್ತಾಗ ಎಲ್ಲ ಏನ್ ಹೇಳ್ತಾರಂದ್ರಿ, ಆತನ ಸಹೋದರಿ ಏನ್ ಹೇಳ್ತಾರೆ, ಬೇಗನೆ ಬರ್ಬೇಕಾಗಿತ್ತು, ನೀವು ಸ್ವಲ್ಪ ಜಲ್ದಿ ಇದ್ದಿದ್ರೆ ನಮ್ಮ ತಮ್ಮ ಸಾಯ್ತಿರ್ಲಿಲ್ಲ. ಹೌದಾ? ಆಮೇಲೆ ಅವರು ಒಂದ್ ಮಾತನ್ನ ಹೇಳ್ತಾರೆ ಸ್ವಾಮಿ ಸಂದರ್ಭದಲ್ಲಿ, ಆತನ ಸಾವು ದೇವರಿಗೆ ಮಹಿಮೆ ತರುವಂತದ್ದಾಗಿ. 11ನೇ ಅಧ್ಯಾಯದಲ್ಲಿ ನೋಡ್ರಿ, ಯೋಹಾನ ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಮಾತು ಬಹಳ ಚೆನ್ನಾಗಿದೆ ಅದು. ಯಾಕಂದ್ರೆ ಕೆಲವೊಂದ್ಸರಿ ನಾವು ದೇವ್ರನ್ನ ನೋಡಿ ತಪ್ಪಾಗಿ ತಿಳ್ಕೊಂಡ್ರೆ ಇದೇ ರೀತಿ ಆಗೋದು. ಇಲ್ಲಿ ಮಿತ್ರನು ಅಸ್ವಸ್ಥನಾಗಿದ್ದ 3ನೇ ವಚನ ಎಂಬುದಾಗಿ ಹೇಳಿದ್ರು. 4ನೇ ವಚನ, ಬಳಿಗೆ ಹೇಳಿ ಕಳಿಸಿದ್ರು. ಯೇಸು ಅದನ್ನ ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ. ನೋಡ್ರಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅಂದನು. ನೋಡ್ರಿ, ಕೆಲವೊಂದ್ಸರಿ ಈಗ ನಾವ್ ಅದನ್ನೇ ಈಗ ಕೆಲವು ಸರಿ ನಮ್ಮ ಇದ್ರಲ್ಲಿ ಒಂದು ರಾಗ ಹಾಡ್ತಾರೆ, ಇದನ್ನ ದೇವರ ಆಟ ಬಲ್ಲವರು ಯಾರು ಅಂತ. ದೇವರ ಇದನ್ನ ತಿಳ್ಕೊಳ್ಳೋಕೆ ಸ್ವಲ್ಪ ಕಷ್ಟ. ಆದ್ರೆ ಯಾರು ತಿಳ್ಕೊಳ್ತಾರಂದ್ರೆ, ಯಾರು ಉತ್ತಮವಾದಂತ ಒಂದು ಸಂಬಂಧವನ್ನ ಸ್ವಾಮಿ ಜೊತೆನಲ್ಲಿ ಏರ್ಪಾಡು ಮಾಡ್ಕೊಂಡಿರ್ತಾರ ಅವ್ರಿಗೆ ದೇವ್ರು ಗೋಚರ ಪಡಿಸ್ತಾರೆ. ಈಗ ಇಲ್ಲಿ ನೀವು ನೋಡಿದ್ರಿ ಆ ವಚನ, ಹೌದಾ? ಆ ರೋಗವು ಮರಣಕ್ಕಾಗಿ ಬಂದದ್ದಲ್ಲ. ನೋಡಿ, ಮತ್ತೆ ಯಾತಕ್ ಬಂತು, ಯಾಕೆ ಸತ್ತ? ಹೌದಲ್ರ? ಅದು ದೇವರ ಮಹಿಮೆ ಉಂಟಾಗುವುದಕ್ಕಾಗಿ ಬಂದದ್ದಾಗಿದೆ. ಸೊ ನಾವು ಎರಡು ಕಡೆಗೂ ನಾವು ತಿಳ್ಕೊಳ್ಬಹುದು ಚೆನ್ನಾಗಿ. ಸೊ ಅದಕ್ಕೋಸ್ಕರನೇ ಇವತ್ತು ನಾವು ಏನಂದ್ರೆ ದೇವರನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಆತನ ಜೊತೆಯಲ್ಲಿ ನಮ್ಮ ಸಂಬಂಧ ಚೆನ್ನಾಗಿರ್ಬೇಕು. ಆವಾಗ ಎಲ್ಲವೂ ಕೂಡ ಒಳ್ಳೆ ಉತ್ತಮವಾದ ರೀತಿಯಲ್ಲಿ ನಾವು ತಿಳ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ದೇವರ ಉದ್ದೇಶವನ್ನ ನಾವು ಅರ್ಥ ಮಾಡ್ಕೊಂಡು ಆತನ ಮೇಲೆ ನಂಬಿಕೆ ಇಟ್ಕೊಂಡು ನಾವು ನಡೀತಾವ್ರಾಗ್ತೇವೆ. ಇನ್ನು ಚಿನ್ನ ಹೇಳ್ರಿ. ಹಲೋ, ನೀವು ಜರ್ಮನಿಗೆ ಹೋದ್ರಲ್ಲ, ಅವಾಗ ನೀವು ಊರಿಗೆ ಹೋಗಿ ಮೆಣಸಿನ ಪೌಡರ್ ಎಲ್ಲ ತಗೊಂಬಂದ್ರಿ. ನಂಗೆ ಹೇಳಿದ್ರಿ ಅವತ್ತು, ಊರಿಂದ ಪೌಡರ್ ಎಲ್ಲ ತಗೊಂಬಂದೆ ಮೆಣಸಿನ ಪುಡಿ ಅಂತ ಹೇಳ್ಬಿಟ್ಟು. ನಿಮ್ ತಾಯಾರೇನೋ ಮಾಡಿಕೊಟ್ಟಿದ್ರ ಅಂತ ಏನ್ ಹೇಳಿದ್ರಲ್ಲ? ಹೌದು, ನಿಮ್ ಊರಿಗೆ ಹೋಗಿ ಬಂದ್ರಿ. ಸೊ ನೀವ್ ಹೋಗುವಾಗ ಚೆನ್ನಾಗೇ ಇದ್ರು ಅವರು. ಹೌದು. ನೀವ್ ಹೋಗಿ ಎಷ್ಟು ದಿವಸಕ್ಕೆ ಅವ್ರದ್ದು? ಥರ್ಡ್ ಡೇನಾ? 3ನೇ ದಿವಸಿಗೆ ನಾವು ವೆಡ್ನೆಸ್ಡೇ ಅಲ್ಲಿ ಹೋಗಿ ಸೇರಿದೀವಿ. ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸಾಟರ್ಡೆ ಮಾರ್ನಿಂಗ್ ಅವ್ರು ತೀರ್ಕೊಂಡ್ರು. ಅಲ್ಲಿ ಅವತ್ತು ಜರ್ಮನ್ ಚರ್ಚ್ ಅಲ್ಲಿ ಅವತ್ತು ಪ್ರಸಂಗ ಮಾಡ್ಬೇಕಾಗಿತ್ತು. ನಂದು ಅಪಾಯಿಂಟ್ಮೆಂಟ್ ಇತ್ತು. ಅವತ್ತು ನೋಡಿದ್ರೆ ಬೆಳಿಗ್ಗೆ ಹೊತ್ತು ನನಗೆ ಅಲ್ಲಿ ಸುದ್ದಿ. ಇಲ್ಲಿ ಬಿಟ್ಟಿದ್ದು, ಫ್ಲೈಟ್ ಬಿಟ್ಟಿದ್ದು ಇಂಡಿಯಾಗೆ ನಾವು ವೆಡ್ನೆಸ್ಡೇ ಇಲ್ಲಿಂದ ಬಿಟ್ಬಿಟ್ಟಿದೀವಿ. ಯಾವಾರ? ನರ್ಸಿಂಗ್ನಲ್ಲಿ ಬಿಟ್ಟಿದ್ವಿ. ಅಲ್ಲಿ ಸಂಜೆ ಹೋಗಿ ಸೇರಿದ್ವಿ ನಾವು. ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ವೆಡ್ನೆಸ್ಡೇ ಹೋಗಿ ಅಂದ್ರೆ ನರ್ಸಿಂಗ್ನಲ್ಲಿ ಹೋದವರು ಅಲ್ಲಿ ಒಂದು ದಿನ ಹಿಂದೆ ಹೋಗ್ತೀವಲ್ಲ. ಹೌದೌದು. ಹಾಗಾಗಿ ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ 3 ದಿನ